ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ಐ ಎಮ್ ಅ ಲೇಸರ್ ಆ್ಯಂಡ್ ಸ್ಟೇಪ್ಲರ್ ಸರ್ಜನ್ ಇನ್ ಸರ್ಕಮ್ ಕ್ಯೂರ್ ಹಾಸ್ಪಿಟಲ್ಸ್. ಚಿಕ್ಕ ಮಕ್ಕಳನ್ನ ನೋಡೋದಾದರೆ ಈ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಫ್ರೀಯಾಗಿ ಮೂವ್ ಆಗದೆ ಇರುವ ಕಾರಣ ಅವರಿಗೆ ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಬರೋದು, ಆಗಾಗ ಜ್ವರ ಬರೋದು, ಮೂತ್ರ ಮಾಡೋ ಜಾಗದಲ್ಲಿ ವಿಪರೀತವಾದ ಉರಿ ಆಗೋದು, ಆ್ಯಂಡ್ ಚಿಕ್ಕ ಮಕ್ಕಳು ಬೆಳೆಯೋ ಹೊತ್ತಿಗೆಲ್ಲ ಅಂಗದ ಒಂದು ಸೈಜ್ ಕೂಡ ಬೆಳವಣಿಗೆ ಆಗದೆ ಇರೋದು, ಇಲ್ಲಾಂದರೆ ಚಿಕ್ಕದಾಗೋದು. ಕೆಲವು ಸಲ ನೋಡಿದ್ರೆ ಅಂಗ ಅವ್ರಿಗೆ ಸೈಜ್ಗೆ ತಕ್ಕಂತೆ ಇಲ್ಲದೆ ಚಿಕ್ಕದಾಗಿರೋದು. ಆ್ಯಂಡ್ ಮೂತ್ರ ಮಾಡೋ ಸೆಂಟರ್ ಹತ್ರ, ಮೂತ್ರ ಮಾಡೋ ಅಂಗದ ಹತ್ರ ನೋಡೋದಾದರೆ ಏನೋ ಒಂದು ರೀತಿ ಮೂತ್ರ ಮಾಡಿದಾಗೆಲ್ಲ ಉಬ್ಬಿ ಹೋಗೋದು, ಇಂಥದ್ದೆಲ್ಲ ತುಂಬ ಜನ ಪೇರೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಈ ಚಿಕ್ಕ ಮಕ್ಕಳಿಗೆ ನೋಡೋದಾದರೆ ಅಂಗ ಹೇಗಿರುತ್ತಂದರೆ, ಈ ಅಂಗ ಮೇಲಿರೋ ಚರ್ಮ ತುಂಬ ಪ್ರತ್ಯೇಕವಾಗಿರುತ್ತೆ, ಎಲಾಸ್ಟಿಕ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೆ ನೋಡೋದಾದರೆ ಅಂಗದ ಮುಂದಿನ ಚರ್ಮ ಈ ರೀತಿಯಾಗಿ ಅಂಟಿದ್ರೂ ಅಂಟದೇ ಇರೋ ಹಾಗಿರುತ್ತೆ. ಸೊ ಅವರಿಗೆ ಇನಿಷಿಯಲಾಗಿ ಹುಟ್ಟಿನಿಂದ ನೋಡೋದಾದರೆ ಇಲ್ಲಿ ಲೈಟ್ ಅಡೇಷನ್ಸ್ ಅನ್ನೋದಿರುತ್ತೆ. ಕಂಪ್ಲೀಟ್ ಬ್ರೇಕ್ ಆಗದೆ ಅಡೇಷನ್ ಅನ್ನೋದು ಲೈಟ್ ಆಗಿರುತ್ತೆ. ಅದಕ್ಕೆ ಚಿಕ್ಕ ಮಕ್ಕಳನ್ನ ನೋಡಿದರೆ ನಾವು ಅಂಗದ ಚರ್ಮನ ನಾವು ಹಿಂದಕ್ಕೆ ಎಳೆಯೋಕ್ಕಾಗಲ್ಲ. ಎಳೆಯೋ ಪ್ರಯತ್ನ ಮಾಡಿದರೆ ಕೂಡ ಅಂಟಿಕೊಂಡಿರುತ್ತೆ ಪೂರ್ತಿಯಾಗಿ. ಸೊ ಚಿಕ್ಕವರಿದ್ದಾಗ ಸ್ನಾನ ಮಾಡಿಸುವಾಗ ಆ ಅಂಟಿರೋದನ್ನ ಬ್ರೇಕ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡು ಹಿಂದಕ್ಕೆ ಮುಂದಕ್ಕೆ ಮಾಡ್ತಾ ಅಲ್ಲಿರೋ ಏರಿಯಾನ ಶುಭ್ರ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ ಅಂದರೆ ಈ ಅಂಟಿಕೊಂಡಿರೋದು ಹಾಗೆ ಇದ್ದು ಅಲ್ಲೇ ಉಳಿಯೋದ್ರಿಂದ ಆ ಅಂಟಿರೋದು ಹಾಗೆ ಅಂದರೆ ಸ್ಟ್ರಾಂಗ್ ಆಗೋಗಿ ಫ್ಯೂಚರ್ನಲ್ಲಿ ದೊಡ್ಡವರಾದ ಮೇಲೆ ಆ ಅಂಟಿಕೊಂಡಿರೋದು ಹಾಗೆ ಉಳಿಯೋದ್ರಿಂದ ತುಂಬ ಜನರಲ್ಲಿ ನೋಡ್ತಿರ್ತೀವಿ ನಾವು ಪ್ರಾಬ್ಲಮ್ ಆಗ್ತಿರೋದನ್ನು. ಸೊ ಚಿಕ್ಕ ಮಕ್ಕಳಲ್ಲಿ ಕೆಲವರಲ್ಲಿ ಗಮನಿಸಿದರೆ ಹಿಂದೆ ಎಳೆಯುವಾಗ ಬೆಳ್ಳಗಿನ ಅಂಟಂಟಾದ ಪದಾರ್ಥ ಗಟ್ಟಿಯಾಗಿ ಅಂಟಿಕೊಂಡಿರೋದನ್ನು ಕೂಡ ನೋಡ್ತಿರ್ತೀವಿ. ಸ್ವಲ್ಪ ಹಿಂದೆ ಎಳಿತಿದ್ದಂಗೆ ಬೆಳ್ಳಗೆ ಅದೇನೋ ಪದಾರ್ಥ ಬರ್ತಿದ್ದಂಗೆ ಅದು ಕ್ಯೂ ಇರ್ಬೋದು ಅಂತ ತುಂಬ ಜನ ಭಯಪಡ್ತಾರೆ. ಅಷ್ಟೇ ಅಲ್ಲದೆ ತುಂಬ ಜನ ಚಿಕ್ಕ ಮಕ್ಕಳನ್ನ ಗಮನಿಸಿದರೆ ಈ ಚರ್ಮ ಏನಿದೆ ಅದು ಹತ್ತಿರ ಆಗೋಗಿರೋದ್ರಿಂದ, ಈ ಚರ್ಮ ಅನ್ನೋದು ಹತ್ತಿರ ಬಂದಿರೋದ್ರಿಂದ ಇನ್ನು ಚಿಕ್ಕ ಪಿನ್ ಪಾಯಿಂಟ್ ಮಾತ್ರನೇ ಓಪನ್ ಆಗಿರುತ್ತೆ. ಎಲ್ಲಿ ಅಂದರೆ ಈ ಕೊನೆಯಲ್ಲಿ ಒಂದು ಪಿನ್ನು ಅಂದರೆ ಗುಂಡು ಸೂಜಿಯ ಹೆಡ್ ಪಿನ್ ಎಷ್ಟಿರುತ್ತೋ ಅಷ್ಟೇ ಚರ್ಮ ಓಪನ್ ಕಾಣಿಸ್ತಿರುತ್ತೆ. ಅಷ್ಟಕ್ಕಿಂತ ಹೆಚ್ಚಾಗಿ ನೋಡೋಕ್ಕಾಗಲ್ಲ. ನಾವು ಒಳಗೆ ಒಂದು ವೇಳೆ ಮೂತ್ರ ಮಾಡುವಾಗ ಸಹ ವಿಪರೀತವಾದ ಒತ್ತಿ ಮಾಡುವಂಥದ್ದು, ಇಲ್ಲಾಂದರೆ ಮಾಡಿದಾಗೆಲ್ಲ ಮಗು ಅಳೋದು, ಚೀರೋದು, ಇಂಥವೆಲ್ಲ ನೋಡ್ತಿರ್ತೀವಿ. ಸೊ ಈ ಮೂತ್ರ ಮಾಡಿದಾಗ ಈ ಮೂತ್ರ ಎಲ್ಲ ಇದರಲ್ಲೇ ಉಳಿದು ಹೋಗಿ ಒಂದು ಬಲೂನ್ ರೀತಿ ಹೀಗೆ ಉಬ್ಬೋಗುತ್ತೆ. ಬಲೂನ್ ರೀತಿ ಉಬ್ಬು ಹೋಗಿ ಇದರಲ್ಲಿ ಮೂತ್ರ ಎಲ್ಲ ಸ್ಟಕ್ ಆಗೋದನ್ನು ನೋಡ್ತಿರ್ತೀವಿ. ಮೂತ್ರ ಎಲ್ಲ ಸ್ಟಕ್ ಆಗೋದ ನಂತರ ಮೆಲ್ಲಗೆ ಹನಿಯಾಗಿ ಜಾರಿ ಹನಿಯಾಗಿ ಸೋರಿ ಆಮೇಲೆ ಮೆಲ್ಲಗೆ ಅದು ಖಾಲಿ ಆಗೋದನ್ನ ನೋಡ್ತಿರ್ತೀವಿ. ಖಾಲಿ ಆದಮೇಲೂ ಕೂಡ ಉಳಿದು ಹೋಗಿ ಇಲ್ಲೇ ಮೂತ್ರ ಎಲ್ಲ ಉಳಿದು ಹೋಗೋದ್ರಿಂದ ಇದರಲ್ಲಿರೋ ಇನ್ಫೆಕ್ಷನ್ಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ ಮತ್ತೆ ಒಳಗೆ ಹೋಗಿ ರಿವರ್ಸ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಬರೋದಕ್ಕೆ ತುಂಬ ಕಾರಣಗಳನ್ನು ನೋಡಿಕೊಂಡ್ರೆ ತುಂಬ ಮೇಲ್ನೋಟಕ್ಕೆ ಕಾಣೋ ಕಾರಣ ಏನಂದರೆ ಅದು ನಾವು ಹೇಳ್ದಂಗೆ ಫೈಮೋಸಿಸ್ ಅಂತ ಹೇಳ್ತೀವಿ. ಸೊ ಇಂಥ ಮಕ್ಕಳಿಗೆ ಏನಾಗುತ್ತಂದರೆ ರಿಕರೆಂಟಾಗಿ ಬಲೂನ್ ಲಾಕ್ ಆಗಿ, ರಿಕರೆಂಟಾಗಿ ಇನ್ಫೆಕ್ಷನ್ಸ್ ಬರೋದು, ರಿಕರೆಂಟಾಗಿ ಫೀವರ್ ಬರೋದು, ಇಂಥದ್ದೆಲ್ಲ ನೋಡ್ತಾ ಇರ್ತೀವಿ. ಸೊ ಇವೆಲ್ಲದಕ್ಕೂ ಶಸ್ತ್ರಚಿಕಿತ್ಸೆ ಒಂದೇ ಮಾರ್ಗ. ಈ ಸ್ಟೇಜ್ನಲ್ಲಿ ಬಲೂನಿಂಗ್ ಆಗುತ್ತೆ, ರಿಕರೆಂಟ್ ಯೂರಿನ್ ಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡಾಗ ನಾವು ಆ ರೋಗನ ಡಿಸೀಸ್ನ ನಾವು ಡಯಾಗ್ನೋಸ್ ಮಾಡಿಸ್ಕೋಬೋದು. ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಚಿಕ್ಕ ಮಕ್ಕಳಲ್ಲಿ ತುಂಬ 100 ಮಕ್ಕಳನ್ನ ನೋಡಿದರೆ 80 ಮಕ್ಕಳಲ್ಲಿ ಅಂದರೆ 80 ಚಿಕ್ಕ ಮಕ್ಕಳಲ್ಲಿ ಈ ಫೈಮೋಸಿಸ್ ಪ್ರಾಬ್ಲಮಿಂದ ಸಫರ್ ಆಗ್ತಿರ್ತಾರೆ. ಸೊ ನಾವು ಅದಕ್ಕೆ ಹುಟ್ಟಿದ ನಂತರ ನಾವು ಹಿಂದಕ್ಕೆ ಮುಂದಕ್ಕೆ ಪ್ರಾಕ್ಟೀಸ್ ಮಾಡಿಸಲಿಲ್ಲ ಅಂದರೆ ಅವರು ಸ್ಲೋ ಆಗಿ ಈ ರೀತಿಯಾದ ಪದ್ಧತಿಗೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಈ ಸ್ಟೇಜ್ನಲ್ಲಿ ಕಂಪಲ್ಸರಿ ಆಪ್ರೇಷನ್ ಮಾಡಬೇಕಾಗುತ್ತೆ. ಸೊ ಈ ಚಿಕ್ಕ ಮಕ್ಕಳು ಅಂತಿದ್ದಂಗೆ ಹೆದರ್ತಾರೆ. ಈ ಕುಯ್ಯೋದು, ಹೊಲಿಯೋದು ಎಲ್ಲ ಇರುತ್ತಲ್ಲ, ಮತ್ತೆ ಅನಸ್ತೇಷಿಯಾ ಇರುತ್ತಲ್ಲ ಅಂತ ಅಂದರೆ ಅಳೋದನ್ನೆಲ್ಲ ನಾವು ತುಂಬ ನೋಡ್ತಿರ್ತೀವಿ. ಅಂದರೆ ಈ ಏಜ್ನಲ್ಲಿ ಸರ್ಜರಿ ಮಾಡಿಸ್ಕೋಬೋದಾ, ಸರ್ಜರಿ ಮಾಡಿದ್ರೆ ಮತ್ತೆ ಫ್ಯೂಚರ್ನಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆದರೆ, ಅವ್ರ ಮದುವೆ ಆದಮೇಲೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ, ಮತ್ತೆ ಅಂಗ ಬೆಳೆಯುತ್ತಾ ಇಲ್ವಾ, ನೀವು ಅಂಗನ ಕಟ್ ಮಾಡಿದರೆ ಅಂಗ ಫ್ಯೂಚರ್ನಲ್ಲಿ ಬೆಳೆಯುತ್ತಾ, ಮತ್ತೆ ಮದುವೆ ಆದಮೇಲೆ ಇವನು ಕೆಲಸಕ್ಕೆ ಬರ್ತಾನೆ ಇಲ್ವಾ, ಹೀಗೆ ತುಂಬ ಜನ ನನ್ನ ಡೌಟ್ ಕೇಳ್ತಿರ್ತಾರೆ. ಸೊ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನೆಂದರೆ ಅಂಗದ ಮೇಲಿರುವ ಚರ್ಮ ಮಾತ್ರ ನಾವು ತೆಗಿತೀವಷ್ಟೇ ಹೊರತು ಅಂಗನ ಮುಟ್ಟೋದಿಲ್ಲ. ಅಂಗದ ಮೇಲಿರುವ ಚರ್ಮನ ಮಾತ್ರ ನಾವು ಏನಾದರೂ ಎಕ್ಸ್ಟ್ರಾ ಸ್ಕಿನ್ ಇರುತ್ತೋ, ಹಾಳಾಗಿದೆಯೋ ಆ ಸ್ಕಿನ್ನ ಮಾತ್ರ ತೆಗೆದು ಹಾಕ್ತೀವಿ ಅಂತ. ಸೊ ಇದು ಏನು ಎಕ್ಸ್ಟ್ರಾ ಇರುತ್ತೋ ಈ ಸ್ಕಿನ್ ಮಾತ್ರ ಇಲ್ಲಿವರೆಗೂ ತೆಗೆದು ಹಾಕಬೇಕಾಗುತ್ತೆ. ಸೊ ಈ ಮಾಡೋ ಪದ್ಧತಿ ಏನಿದೆ, ನಮ್ಮ ಹತ್ರ KSR ಸ್ಟೇಪ್ಲರ್ ಅನ್ನೋದು ಅವೈಲಬಲ್ ಇದೆ. ಈ KSR ಸ್ಟೇಪ್ಲರ್ಸ್ನಲ್ಲಿ ಮಾತ್ರನೇ ಅದು ನಮ್ಮ ಸೆಂಟ್ರ್ನಲ್ಲಿ ಸರ್ಕಮ್ಸಿಷನ್ ಸರ್ಜರಿ ಮಾಡೋದು. ಈ ಸರ್ಜರಿ ಹೆಸರೇ ಸರ್ಕಮ್ಸಿಷನ್ ಅಂತ. ನಾವು ಇದನ್ನು KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ ಅಂತೀವಿ. ಈ KSR ಸ್ಟೇಪ್ಲರ್ಸ್ ಓನ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಾಗಲಿ, ಸರ್ಕಮ್ ಕ್ಯೂರ್ ಸೆಂಟರ್ನಲ್ಲಾಗಲಿ ಮಾತ್ರ ಅವೈಲಬಲ್ ಇರುತ್ತೆ. ಇದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ ಆಗಲಿ, ಪಿನ್ಸ್ ಆಗಲಿ ಡೈರೆಕ್ಟ್ ಪೇಷಂಟ್ ಸ್ಕಿನ್ಗೆ ಟಚ್ ಆಗಲ್ಲ. ಹಾಗಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲಿ, ಕಾಂಪ್ಲಿಕೇಶನ್ಸ್ ಆಗಲಿ, ಬ್ಲೀಡಿಂಗ್ ಆಗಲಿ,
ಊತ ಆಗಲಿ ನೋವಾಗಲಿ ಇಂಥವೆಲ್ಲ ಯಾವುದೂ ಇರಲ್ಲ ಮಕ್ಕಳಿಗೆ. ಯಾಕಂದರೆ ಮಕ್ಕಳು ತುಂಬ ಚಿಕ್ಕವರು, ಹಾಗಾಗಿ ಸ್ವಲ್ಪ ನೋವಾದರೂ ಅಳೋದು, ಊಟ ಬಿಡೋದು ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಬಟ್ KSR ಸ್ಟೇಪ್ಲರ್ಸ್ನಲ್ಲಿ ಇಂಥವೆಲ್ಲ ಚೆಕ್ ಪಾಯಿಂಟ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಯಾಕಂದರೆ ಯಾವುದೇ ಥರ ಪೇಯ್ನ್ ಇಲ್ಲ, ಇಲ್ಲಾಂದರೆ ಯಾವುದೇ ಥರದ ಊತ ಬರೋದಾಗಲಿ ಇಂಥವೆಲ್ಲ ಏನೂ ಆಗಲ್ಲ. ಯಾಕಂದರೆ ನಾವು ಅಪ್ರೋಪ್ರಿಯೇಟ್ ಸೈಜ್ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕಾರ್ಡೆಡ್ ಅಂದರೆ ಡಿಸ್ಪೋಸಬಲ್ ಸ್ಟೇಪ್ಲರ್ಸ್ನ ಬಳಸ್ತೀವಿ. ಹಾಗಾಗಿ ರಿಪೀಟೆಡ್ ಆಗಿ ಮತ್ತೆ ಇನ್ನೊಂದು ಪೇಷಂಟ್ಗೆ ಬಳಸಲ್ಲ. ಹಾಗಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಇವರಿಗೆ ಮತ್ತನ್ನು ನೋಡೋದಾದರೆ ದೊಡ್ಡವರಿಗೇನೋ ಮತ್ತನ್ನು ಪೆನಿಸ್ಗೆ ಕೊಡಬೇಕಾಗತ್ತೆ, ಅಂಗಕ್ಕೆ ಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಮೈಲ್ಡ್ ಸೆಡೇಷನ್ ಕೊಟ್ಟು ನಾವು ಇದನ್ನು ಮಾಡ್ತೀವಿ. ಸೊ ಈ ಪ್ರೊಸೀಜರ್ ಲೆಸ್ ದೆನ್ 5 ಮಿನಿಟ್ಸ್ ಸರ್ಜರಿ. 5 ನಿಮಿಷದಲ್ಲಿ ನಾವು ಸರ್ಜರಿನ ಕಂಪ್ಲೀಟ್ ಮಾಡ್ಕೋಬೋದು. ಸೊ 5ರಿಂದ 10 ನಿಮಿಷದವರೆಗೆ ಮಾತ್ರವೇ ಮಕ್ಕಳು ಮಲ್ಕೊಳ್ಳೋ ಹಾಗೆ ಇದನ್ನು ನಾವು ಶಾರ್ಟ್ GA ಅಂತ ಸೆಡೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡೋದ್ರಿಂದ ವಿತಿನ್ 2 to 3 ಅವರ್ಸ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಆ್ಯಂಡ್ 2 to 3 ಅವರ್ಸ್ನಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಯಾವುದೇ ಪ್ರಿಕಾಷನ್ಸ್ ಏನೂ ಇಲ್ಲದೆ ಇಮಿಡಿಯೇಟಾಗಿ ತಿನ್ನಿಸ್ಬೋದು. ವಾಟ್ರ್ ಆಗಲಿ ಏನಾದರೂ ಕುಡಿಸ್ಬೋದು. ಯಾವುದೇ ಪಥ್ಯ ಆಗಲಿ, ಯಾವುದೇ ರೀತಿಯಾದ ಬೆಡ್ ರೆಸ್ಟ್ ಆಗಲಿ ಏನು ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಡೇಯಿಂದನೇ ಮಗು ಯಾವಾಗಿನ ಹಾಗೆ ಆಡ್ಕೊಳ್ಳೋದಾಗಲಿ, ಸ್ಕೂಲ್ಗೆ ಆಗಲಿ ಕಳಿಸ್ಬೋದು. ಇಲ್ಲಿವರೆಗಿದ್ದ ಚರ್ಮನ ನಾವು ತೆಗಿಬೇಕಾಗುತ್ತೆ. ಸೊ ಈ ಎಲಾಸ್ಟಿಕ್ ಆಗಿರುತ್ತೆ, ಹಾಗಾಗಿ ಪಿನ್ಸ್ ಅನ್ನೋದು ಇಲ್ಲಿ ಈ ರೀತಿಯಲ್ಲಿ ಬೀಳುತ್ತೆ, ಪಿನ್ಸ್ ಅನ್ನೋದು. ಸೊ ಮಕ್ಕಳಾಗಿರೋದ್ರಿಂದ ನಾವು ಅಪ್ರಾಪ್ರಿಯೇಟ್ ಕರೆಕ್ಟ್ ಸೈಜ್ ಹಾಕಿಲ್ಲ ಅಂದರೆ ಒಂದೊಂದು ಸಾರಿ ಇಲ್ಲಿ ಎಡಿಮಾ ಬರೋ ಅವಕಾಶ ಇರುತ್ತೆ. ಈ ಎಡಿಮಾ, ಟೆಂಪ್ರರಿ ಎಡಿಮಾ ಕರೆಕ್ಟ್ ಸೈಜ್ ಹಾಕೋದ್ರಿಂದ, ಇಲ್ಲಾಂದರೆ ಸ್ವಲ್ಪ ದೊಡ್ಡ ಸೈಜ್ ಹಾಕೋದ್ರಿಂದ ಈ ಎಡಿಮಾನ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಚಿಕ್ಕದಾಗಿದ್ದಾಗ ಹೀಲ್ ಆದ ನಂತರ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಕಂಪ್ಲೀಟಾಗಿ ಇದ್ರ ಮೇಲೆ ಸ್ಕಿನ್ ತೆಗೆಯೋದ್ರಿಂದ ಅವರಿಗೆ ಸೆನ್ಸೇಷನ್ ಏನಿದೆ, ಸೆನ್ಸೇಷನ್ ಅನ್ನೋದು ಸೆನ್ಸಿಟಿವಿಟಿ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿ ಮಕ್ಕಳು ಒಂದು 3 to 4 ಡೇಸ್ ಮುಟ್ಟೋಕ್ಕೂ ಕೂಡ ಬಿಡಲ್ಲ ಕ್ಲೀನಿಂಗ್ಗೆ. ಬಟ್ ಅದೇ ರೀತಿಯಾಗಿ ನಾವು ಬಲವಂತ ಮಾಡಿದರೂ ಸರಿ ಸೋಪ್ ನೀರಲ್ಲಿ ತೊಳೆಯೋದನ್ನು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಕೆಲವರಿಗೆ ಈ ಅಡೇಷನ್ ಫಾರ್ಮ್ ಆಗಿದ್ದರೆ, ಅಂದರೆ ಈ ಅಂಟಂಟಾದ ಪದಾರ್ಥ ಫಾರ್ಮ್ ಆಗಿದ್ದರೆ, ಈ ಅಂಟನ್ನು ನಾವು ತೆಗೆಯೋದ್ರಿಂದ ಈ ಅಂಗದ ಮೇಲೆ ಕೂಡ ಸ್ವಲ್ಪ ಆಗಾಗ ಕೆಂಪಗೆ ಆಗೋದು, ಪ್ಯಾಚ್ ರೀತಿ ಆಗೋದು ಈ ಥರದ್ದೆಲ್ಲ ನೋಡ್ತಿರ್ತೀವಿ. ಇದೆಲ್ಲ ಟೆಂಪರರಿ ಇಶ್ಯೂಸ್. ಒನ್ಸ್ ಈ ಚಿಕ್ಕ ಮಕ್ಕಳಿಗೆ 5 to 7 ಡೇಸ್ನಲ್ಲಿ ಈ ರಿಂಗ್ ಕೂಡ ಬಿದ್ದು ಹೋಗೋ ಅವಕಾಶ ಇರುತ್ತೆ. ಯಾಕಂದರೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಹೀಲಿಂಗ್ ಪೀರಿಯಡ್ ಕೂಡ ತುಂಬ ಫಾಸ್ಟ್ ಆಗಿರುತ್ತೆ. ಈವನ್ ಪಿನ್ಸ್ ಕೂಡ 6 to 7 ಡೇಸ್ನಲ್ಲಿ ಬಿದ್ದೋಗೋ ಅವಕಾಶ ಇರುತ್ತೆ. ಜಾಗ್ರತೆಯಾಗಿ ಇಟ್ಕೊಂಡ್ರೆ ಒಳ್ಳೆ ಕ್ಲೀನಿಂಗ್ ಕೂಡ, ಅಂದರೆ ಜಾಗ್ರತೆಯಾಗಿ ಮಾಡ್ಕೊಂಡಿದ್ದೆ ಆದರೆ 7 to 8 ಡೇಸ್ನಲ್ಲಿ ಪಿನ್ಸ್ ಬಿದ್ದೋಗಿ ಫ್ರೀ ಆಗೋಗ್ತಾರೆ ಮಕ್ಕಳು. ಸೊ ಫಸ್ಟ್ 3 ಡೇಸ್ ಮಾತ್ರ ಮಕ್ಕಳು ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ, ಹಾಗಾಗಿ ಅದರಿಂದ ನಮ್ಮನ್ನು ಮುಟ್ಟೋಕ್ಕೂ ಕೊಡದೆ ಹಠ ಮಾಡ್ತಿರ್ತಾರೆ. ಬಟ್ ಅಲ್ಟಿಮೇಟ್ ಆಗಿ ನೋಡ್ಕೊಳ್ಳೋದಾದರೆ 100% ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು ಈ KSR ಸ್ಟೇಪ್ಲರ್ಸ್ನಲ್ಲಿ ಸಿಗುತ್ತೆ. ಸೊ ಮಕ್ಕಳಿಗೆ ಯಾರಿಗಾದರೂ ಈ ರೀತಿಯಾದ ಇಶ್ಯೂಸ್ ಏನಾದರೂ ಇದ್ದರೆ ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಆವಾಗಿನ ಹಾಗೆ ಸರ್ಜಿಕಲ್ ಆಗಿ ತುಂಬ ಫಾಸ್ಟ್ ಪರಿಕರಗಳು ಅವೈಲೇಬಲ್ ಇದೆ. KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಬಳಸಿ ಮಾಡಿಸ್ಕೊಂಡ್ರೆ ಮಗುವನ್ನು ನಾವು 2 ಅವರ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಆ್ಯಂಡ್ 7 to 8 ಡೇಸ್ನಲ್ಲಿ ನಾವು ಕಂಪ್ಲೀಟ್ ರಿಕವರಿ ಅನ್ನೋದು ಸಾಧ್ಯ ಆಗುತ್ತೆ. ಸೊ ಈ ರೀತಿ ಕಂಪ್ಲೇಂಟ್ಸ್ ಏನಾದರೂ ಇದ್ದರೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಾಗಲಿ, ಸರ್ಕಮ್ ಕ್ಯೂರ್ ಹಾಸ್ಪಿಟಲ್ನಲ್ಲಾಗಲಿ ಅವೈಲೇಬಲ್ ಇರ್ತೀನಿ. ತಪ್ಪದೇ ನನ್ನನ್ನು ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು.